ಹಲೋ ಹಾಯ್ ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಸುಜಾತ. ಇವತ್ತು ನಾನೊಂದು ತುಂಬ ರುಚಿಕರವಾದ ಇಡ್ಲಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ಇವಾಗ 1 ಕಪ್ಪು ತೊಗರಿಬೇಳೆನ ಒಂದೆರಡು ಮೂರು ಸರ್ತಿ ತೊಳೆದು ಅದನ್ನು ಸ್ವಲ್ಪ ಒಂದು ಸರ್ತಿ 2 ಸರ್ತಿ 3 ಸರ್ತಿ ತೊಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ತೊಳೆದಾದಮೇಲೆ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು 1-2 ಕಪ್ ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ಸೀಟಿ ಹಾಕ್ತೀನಿ. ಅದು ಸಾಫ್ಟಾಗಿ ಬೇಯ್ತದೆ. ಅದು ಬೆಂದು ಹಾಗೆ ಸೈಡಿಗೆ ಇಟ್ಕೊಂಡೆ. ಇವಾಗ ಒಂದು ಬಾಣಲಿಗೆ 1-2 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಮಸಾಲ ರೆಡಿ ಮಾಡಬೇಕಲ್ಲ ಇದಕ್ಕೆ. ಆವಾಗನೇ ಮಸಾಲ ಫ್ರೈ ಮಾಡಿ ಆವಾಗನೇ ಮಾಡಿದರೆ ಮಾತ್ರ ಇಡ್ಲಿ ಸಾಂಬಾರು ಚೆನ್ನಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮಾಡಿಟ್ಟಿರೋ ಪೌಡರೆಲ್ಲ ಹಾಕಿದರೆ ಆಗೋದು. ಈಗ 1/4 ಚಮಚ ಮೆಂತ್ಯ, 1 ಚಮಚ ಜೀರಿಗೆ, ಇದು ಹಾಕ್ತಾ ಇದ್ದ ಹಾಗೆ ಒಂದೂವರೆ ಚಮಚ ಧನಿಯಾ ಹಾಕ್ತೀನಿ. ಧನಿಯಾ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮೆಂತ್ಯ ಮತ್ತು ಇದು ಕಾಳುಮೆಣಸು ಸಹ ಸ್ವಲ್ಪನೇ. ಜೀರಿಗೆ ಮತ್ತು ಧನಿಯಾ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇವಾಗ ಮೆಂತ್ಯ, ಜೀರಿಗೆ ಮತ್ತು ಧನಿಯಾ ಇಷ್ಟ ಹಾಕಿದ್ದೀನಿ. ಫ್ರೈ ಆಗ್ತಾಯಿದೆ. ಆಗ ಕಾಳುಮೆಣಸು ಹಾಕಬೇಕು 1/4 ಚಮಚ. ಉದ್ದಿನಬೇಳೆ 1/4 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಇಷ್ಟು ಹಾಕಿದರೆ ಒಂಚೂರು ಚಕ್ಕೆ ಹಾಕ್ತೀನಿ. ಚಕ್ಕೆ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಜಾಸ್ತಿ ಹಾಕಬಾರ್ದು, ಸ್ಮೆಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಚಿಕ್ಕ ಚಕ್ಕೆ ಇದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ತೀನಿ. ಗುಂಟೂರು ಮೆಣಸು 1-3, ಬ್ಯಾಡಿಗೆ ಮೆಣಸು 1-2. ಯಾಕಂದರೆ ಪೆಪ್ಪರ್ ಹಾಕ್ತೀನಲ್ಲ, ಕಾಳುಮೆಣಸು ಹಾಕ್ತೀನಲ್ಲ, ಅದು ಖಾರ ಇರುತ್ತೆ. ಈಗ ಕಾಳುಮೆಣಸು ಹಾಕಿದ್ದೀನಿ 1/4 ಚಮಚ. ಹಾಗೆ ಸಣ್ಣ ಉರಿಯಲ್ಲಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇದು ಐರನ್ದು ಕಾವಲಿ, ಇದು ಕಬ್ಬಿಣದ್ದು. ಹಾಗಾಗಿ ಆಫ್ ಮಾಡಿಕೊಂಡ್ರು ಸಾಕು. ಇವಾಗ ಆಫ್ ಮಾಡ್ತೀನಿ. ಅದು ಬಿಸಿಯಾಗಿರುತ್ತೆ. ಚಕ್ಕೆ ಇಷ್ಟು ನೋಡಿ, ಚಕ್ಕೆ ಇಷ್ಟ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಇದೆಲ್ಲ ಫ್ರೈ ಆಗಿದೆ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಕೊನೆಯಲ್ಲಿ ಹಾಕಿಬಿಡ್ತೀನಿ. ಕರಿಬೇವು ಎಲೆ ಸ್ವಲ್ಪ, ಒಂದು 10 ಎಸಳು, ಇಂಗು, ಕರಿಬೇವು. ಈಗ ತೆಂಗಿನಕಾಯಿ ತುರಿ ಹಾಕಿ ಅದು ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಕುದೀತದೆ. ಹಾಗೆ ತಣ್ಣಗಾಗೋಗಿಡ್ತೀನಿ. ಆಮೇಲೆ ಮಿಕ್ಸಿ ಮಾಡ್ತೀನಿ. ಇವಾಗ ಒಂದು ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕಿ, ಸ್ವಲ್ಪ ಒಬ್ಬೊಬ್ಬರು ಕುಕ್ಕರಲ್ಲಿ ಮಾಡ್ತಾರೆ, ನಾನು ಇದರಲ್ಲೇ ಮಾಡಿದ್ದೀನಿ. ಇದು ಇವಾಗ ಎಣ್ಣೆ ಬಿಸಿಯಾಗಿದೆ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಮತ್ತು ಇನ್ನೇನು ಹಾಕಲ್ಲ. ಸಾಸಿವೆ, ಜೀರಿಗೆ, ಕರಿಬೇವು, ಚೂರು ಅರಿಶಿನ ಪುಡಿ, ಆಮೇಲೆ ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕ್ತೀವಿ. ಅದು ಸ್ವಲ್ಪ ಖಾರ ಕಮ್ಮಿ ಆದರೂ ಅಡ್ಜಸ್ಟ್ ಆಗುತ್ತೆ. ಕರಿಬೇವಿನ ನಾನು ಈ ಥರ ಹೆಸಳನ್ನು ಪೀಸ್ ಮಾಡಿ ಹಾಕ್ತೀನಿ, ಯಾಕಂದರೆ ಬಾಯಿಗೆ ಸಿಗೋದಿಲ್ಲ. ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ. ಎಲ್ಲ ಒಟ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋ ತನಕ
ಫ್ರೈ ಮಾಡಬೇಕು. ಇದು ಮೇಯ್ನ್ ಏನಂದರೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ್ರೇ ಇಡ್ಲಿ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಬೇಳೆ 3 ಸೀಟಿ ಹಾಕಿ ಆ ಕಡೆ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಮಸಾಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹೀಗೆ ಚೆನ್ನಾಗಿ ಸ್ವಲ್ಪ ಬ್ಯಾಡಗಿ ಮೆಣಸು ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿ ಹಾಕ್ತೀನಿ. ಚೆನ್ನಾಗಿರುತ್ತೆ ಇಡ್ಲಿ ಚಟ್ನಿ. ಟೊಮೆಟೊ ಒಂದು ಟೊಮೆಟೊ ತುಂಬ ಜಾಸ್ತಿ ಏನು ಬೇಡ. ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ಒಂದು ಅಡಿಕೆ ಗಾತ್ರ ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನು ಸಹ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು ಚಿಕ್ಕ ಟೊಮೆಟೊ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಾಗಾಗಿ ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ. ಇವಾಗ ಆ ಮಸಾಲೆ ಹುರಿದು ಇಟ್ಕೊಂಡಿರೋದು ಮಸಾಲೆ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕಿ ಒಬ್ಬೊಬ್ಬರು ಪೌಡ್ರ್ ಮಾಡ್ಕೊತಾರೆ. ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ತೀನಿ. ಫುಲ್ ನೈಸಾದರೆ ಚೆನ್ನಾಗಿರುತ್ತೆ. ಅದು ನೈಸಾಗಿ ಈಗ ರುಬ್ಕೊಬರ್ತೀನಿ. ರುಬ್ಬಿ ಸೈಡಿಗೆ ಇಟ್ಟೆ. ಇವಾಗ ನಾನು ಬೇಳೆ ಬೆಂದಿದೆಯಾ ಅಂತ ನೋಡ್ತಾಯಿದ್ದೀನಿ. ಫುಲ್ಲು ಸಾಫ್ಟ್ ಆಗಿದೆ ನೋಡಿ ಬೇಳೆ. ಇವಾಗ ಈ ಮಸಾಲೆ ಫ್ರೈ ಆಗಿದೆಯಲ್ಲ, ಈರುಳ್ಳಿ ಟೊಮೆಟೊ ಎಲ್ಲ ಅದ್ರ ಜೊತೆ ಈ ಬೆಂದಿರೋ ಬೇಳೆನೂ ಹಾಕಿ ಮಗ್ಚಿಬಿಟ್ಟು ಹಾಗೆ ರುಬ್ಬಿರೋ ಮಸಾಲ ಹಾಕಿಬಿಟ್ಟು ಅದೆಲ್ಲ ಮಿಕ್ಸಿ ತೊಳೆದು ನೀರು ಎಲ್ಲ ಹಾಕಿಬಿಟ್ಟು ನಿಮಗೆ ಎಷ್ಟು ಹದಕ್ಕೆ ಬೇಕು. ನಾನು ಒಂದು 6 ಜನಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಇಷ್ಟೇ ಸಾಕು. ಇಷ್ಟು ನೀರು ಹಾಕಿಬಿಟ್ರೆ ಸಾಕು. ಅದು ಕುದಿಬೇಕು ಚೆನ್ನಾಗಿ. ಒಂದು ಸರ್ತಿ ಸ್ವಲ್ಪ ದೊಡ್ಡ ಉರಿಯಲ್ಲಿ ಕುದಿಸಿ ನಂತರ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಕುದೀತಾ ಇದ್ದರೆ ನೋಡಿ ಇಷ್ಟೇ ಹದ ಬಂದರೆ ಸಾಕು. ತುಂಬ ಟೇಸ್ಟಾಗಿರುತ್ತೆ, ಗಮ್ಮಂತ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊನೆಯಲ್ಲಿ ಹಚ್ಚಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಹುಣಸೆ ರಸ ಸ್ವಲ್ಪ ಬೆಲ್ಲ. ಒಬ್ಬೊಬ್ಬರಿಗೆ ಸ್ವೀಟ್ ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿ ಬೆಲ್ಲ ಹಾಕ್ತಾರೆ. ನಾನು ಹಾಕಿಲ್ಲ ಜಾಸ್ತಿ. ಸ್ವಲ್ಪ ಹುಣಸೆಹಣ್ಣು ಆಮೇಲೆ ನೋಡಿ ಬೇಕಂದರೆ ಹಾಕ್ಬೋದು ಅಂತ ಹಾಕಿಲ್ಲ. ಹಾಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕು, ಹಾಗಾಗಿ ಎಲ್ಲ ಹಾಕಿ ಕುದಿಸಿ ಹಾಗೆ ಹೋಯ್ತು ನೋಡಿ ಎಮ್ಮಿ ಇಡ್ಲಿ ಸಾಂಬಾರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ.